ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಾನಸ ವಿದ್ಯಾ. ನೀವು ನೋಡ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ಮಾಡರ್ನ್ ಮಾನಸ. ಸೊ ನಾನಿವತ್ತು ನಿಮಗೆ ಒಂದು ಸೂಪರ್ ಟೇಸ್ಟಿ ಡಿಶ್ನ ತೋರಿಸ್ತಾ ಇದ್ದೀನಿ. ದಟ್ ಈಸ್ ನಥಿಂಗ್ ಬಟ್ ಪನ್ನೀರ್ ಕರಿನ ತೋರಿಸ್ತಾ ಇದ್ದೀನಿ. ಸೊ ನಾನು ನಿಮಗೆ ಗೀ ರೈಸ್ ವಿಡಿಯೋ ಮಾಡಿದಾಗ ಹೇಳಿದ್ದೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಪನ್ನೀರ್ ಕರಿನ ತೋರಿಸ್ತೀನಿ ಅಂತ. ಸೊ ನಾನು ಇವತ್ತು ನಿಮಗೆ ಪನ್ನೀರ್ ಕರಿನ ಹೇಳ್ಕೊಡ್ತೀನಿ. ಸೊ ಯಾರು ನನ್ನ ಗೀ ರೈಸ್ ವಿಡಿಯೋನ ನೋಡಿಲ್ಲ, ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ವಾಚ್ ದ್ಯಾಟ್. ಪನ್ನೀರ್ ಕರಿ ನಿಮಗೆ ಗೀ ರೈಸ್ಗೆ ಮಾತ್ರ ಅಲ್ಲ, ರೋಟಿಗೆ, ನಾನ್ಗೆ, ಚಪಾತಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಸೊ ಹೋಪ್ ಯು ಪೀಪಲ್ ವಿಲ್ ಲೈಕ್ ಮೈ ವಿಡಿಯೋ. ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬಂದೇ ಬರುತ್ತೆ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಈರುಳ್ಳಿ, ಗೋಡಂಬಿ, ಅನ್ಸ್ವೀಟನ್ ಕೋವಾ, ಇದು ಆಪ್ಷನಲ್, ಪನ್ನೀರ್, ಕೊರಿಯಾಂಡರ್ ಪೌಡರ್, ಚಿಲ್ಲಿ ಪೌಡರ್, ಬೆಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟರ್ಮರಿಕ್ ಪೌಡರ್, ಜೀರಾ ಪೌಡರ್, ಬಟಾಣಿ, ಗರಂ ಮಸಾಲ, ಹಾಲು, ಉಪ್ಪು, ಆಯಿಲ್, ಪೆಪ್ಪರ್ ಪೌಡರ್, ಟೊಮ್ಯಾಟೊ, ಕೊರಿಯಾಂಡರ್ ಲೀವ್ಸ್, ಕಸೂರಿ ಮೇಥಿ. ಸೊ ಇವಾಗ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಒಂದು ಕಡಾನ ಇಟ್ಕೋತೀನಿ, ಅದು ಸ್ವಲ್ಪ ಹೀಟ್ ಆಗಬೇಕು. ಸೊ ಇವಾಗ ನಾನು ಸ್ಟವ್ ಅಂಟಿಸ್ಕೊಂಡು ಕಡಾಯಿನ ಇಟ್ಕೊಂಡಿದ್ದೀನಿ. ನಾನು ಇನ್ನೊಂದು ಸೈಡಲ್ಲಿ ಬಟಾಣಿನ ಬೇಯಕ್ಕೆ ಇಟ್ಕೋತೀನಿ. ಸೊ ವಿಷುಲಿ ಏನು ಬರೋದು ಬೇಕಾಗಿಲ್ಲ, ಹಾಗೆ ಬೇಯಿಸಿದ್ರೆ ಸಾಕು. ಸೊ ಕಡಾಯಿ ಕಾದಿದೆ, ನಾನು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿನ ಕೂಡ ಆ್ಯಡ್ ಮಾಡ್ಕೋತೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ. ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಸೊ ಇದಾಗಿದೆ. ಇವಾಗ ನಾನು ಗೋಡಂಬಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಟೊಮ್ಯಾಟೋನ ಆ್ಯಡ್ ಮಾಡ್ಕೋತೀನಿ. ಸೊ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು. ಇನ್ನೊಂದು ಕಡೆ ಬಟಾಣಿ ಇವಾಗ ಬೆಂದಿದೆ, ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ. ಸೊ ಇವಾಗ ಇದು ಆಗಿದೆ. ನಾನು ಸ್ಟವ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಕ್ಕಾಗಬೇಕು. ಸೊ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಇದನ್ನು. ಸೊ ಇದನ್ನು ರುಬ್ಕೋಬೇಕು. ನೆಕ್ಸ್ಟ್ ನಾನೊಂದು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ. 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಕೂಡ ಹಾಕ್ತಾಯಿದ್ದೀನಿ. ಬೆಣ್ಣೆ ಸ್ವಲ್ಪ ಕರ್ಗೋವರೆಗೂ ಇರಬೇಕು.
ಸೊ ಇವಾಗ ಬೆಣ್ಣೆ ಕರಗಿದೆ. ಇವಾಗ ನಾವು ರುಬ್ಕೊಂಡಿರೋ ಪೇಸ್ಟ್ನ ಇದರೊಳಗಡೆ ಹಾಕ್ತೀವಿ. ಹಾಕೋಕ್ಕಿಂತ ಮುಂಚೆನೇ ಫಸ್ಟ್ ರೆಡ್ ಚಿಲ್ಲಿ ಪೌಡರ್ನ ಹಾಕಬೇಕು. ರೆಡ್ ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ ತಕ್ಷಣ ಪೇಸ್ಟ್ನ ಅದರೊಳಗಡೆ ಹಾಕಬೇಕು. ಸೊ ಇವಾಗ ಇದು ಚೆನ್ನಾಗಿ ಕುಕ್ ಆಗಬೇಕು. ಸೊ ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಾಡೋವಾಗ ಅದು ಬಬಲ್ಸ್ ಬಂದು ನಮ್ಮ ಮೇಲೆ ಎಗ್ರುತ್ತೆ. ಸೊ ನಾನು ಲಿಡ್ನ ಕ್ಲೋಸ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನು ಇದಕ್ಕೆ ಕೊರಿಯಾಂಡರ್ ಪೌಡರ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಟರ್ಮರಿಕ್ ಪೌಡರ್ನ ಹಾಕ್ಕೊತೀನಿ. ಸೊ ಲಿಡ್ನ ಕ್ಲೋಸ್ ಮಾಡಿ 2 ಮಿನಿಟ್ಸ್ ಬಿಡ್ತೀನಿ. ನೆಕ್ಸ್ಟ್ ನಾನು ಇದಕ್ಕೆ ಜೀರಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಪೆಪ್ಪರ್ ಪೌಡರ್ನ ನೆಕ್ಸ್ಟ್ ನಾನು ಇದಕ್ಕೆ ಅನ್ಸ್ವೀಟನ್ ಕೋವನ್ನ ಹಾಕ್ಕೊತಾ ಇದ್ದೀನಿ. ದಿಸ್ ಇಸ್ ಆಪ್ಷನಲ್, ಬೇಕಾದರೆ ಹಾಕೋಬೋದು. ಮನೆಯಲ್ಲಿ ಇಲ್ಲದೆ ಹೋದರೆ ಯು ಕ್ಯಾನ್ ಸ್ಕಿಪ್ ದಿಸ್. ನೆಕ್ಸ್ಟ್ ನಾನು ಇದಕ್ಕೆ ಹಾಲನ್ನ ಆ್ಯಡ್ ಮಾಡ್ಕೋತೀನಿ. ನಾನು ಹಾಫ್ ಅ ಕಪ್ ತೊಗೊಂಡಿದ್ದೀನಿ, ನೀವು ಸ್ವಲ್ಪ ಜಾಸ್ತಿ ತೊಗೊಂಡ್ರು ನಡೆಯುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಸೊ ಇದು ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲಿ ಇದು ಸ್ವಲ್ಪ ಕುಕ್ ಆಗಬೇಕು. ಸೊ ನಾನು ಮೊದಲೇ ಹೇಳ್ದಂಗೆ ಇದು ಬಬಲ್ಸ್ ಬಂದಾಗ ನಮ್ಮ ಮೇಲೆ ಇರುತ್ತೆ. ಸೊ ಲಿಡ್ನ ಕ್ಲೋಸ್ ಮಾಡಿಕೊಡಿ. ಸೊ ಇವಾಗ ಇದಾಗಿದೆ. ನಾನು ಇದಕ್ಕೆ ಸಾಲ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನಿವಾಗ ಇದಕ್ಕೆ ಬಟಾಣಿನ ಹಾಕ್ಕೋತೀನಿ. ಬಟಾಣಿ ಇಷ್ಟ ಇಲ್ದಿರೋರು ಇದನ್ನು ಸ್ಕಿಪ್ ಮಾಡ್ಕೋಬೋದು, ಅಥವಾ ನಿಮಗೆ ಬಟಾಣಿ ತುಂಬ ಇಷ್ಟ ಇದ್ದರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ಸೊ ಬಟಾಣಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನು ನೀವು ನೋಡ್ಬೋದು, ಆಯಿಲ್ ಬಿಟ್ಕೋತಾ ಇದೆ. ಆಯಿಲ್ ಬಿಟ್ಕೊಂಡಾಗ ನಿಮಗೆ ಆಲ್ಮೋಸ್ಟ್ ಆಗಿದೆ ಅಂತ ಅರ್ಥ. ಸೊ ಇವಾಗ ನಾನು ಪನ್ನೀರ್ನ ಆ್ಯಡ್ ಮಾಡ್ಕೋತೀನಿ. ಸೊ ಪನ್ನೀರ್ನ ಹಾಕಿದ್ಮೇಲೆ ನಾವು ಜಾಸ್ತಿ ಜೋರಾಗಿ ಮಿಕ್ಸ್ ಮಾಡಬಾರ್ದು. ಸೊ ದಟ್ ಪನ್ನೀರ್ ಕ್ಯೂಬ್ಸ್ ಎಲ್ಲ ಒಡೆದೋಗಿ ಚೆನ್ನಾಗಿರಲ್ಲ. ಇವಾಗ ನಾನು ಗರಂ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ. ಸೊ ಸ್ಲೋ ಆಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಕ್ಯೂಬ್ಸ್ ಎಲ್ಲ ಒಡೆದೋಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಸೊ ಇವಾಗ ಆಲ್ಮೋಸ್ಟ್ ಇದಾಗಿದೆ. ಇವಾಗ ನಾನು ಕಸೂರಿ ಮೇಥಿನ ಆ್ಯಡ್ ಮಾಡ್ಕೋತೀನಿ. ಇದು ಇವಾಗ ಸ್ವಲ್ಪ ಬೇಯಬೇಕು. ಇದು ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ ಪನ್ನೀರ್ ಹಾಕಿದ್ಮೇಲೆ. ಸೊ ದಿಸ್ ಇಸ್ ಆಲ್ಮೋಸ್ಟ್ ಡನ್. ಸೊ ನೀವು ನೋಡ್ಬೋದು ಆಯಿಲ್ ಬಿಟ್ಟಿದೆ. ಸೊ ನಾನು ಇದಕ್ಕೆ ಇವಾಗ ಕೊರಿಯಾಂಡರ್ ಲೀವ್ಸ್ನ ಆ್ಯಡ್ ಮಾಡ್ತೀನಿ. ಸೊ ಕೊರಿಯಾಂಡರ್ ಲೀವ್ಸ್ನ ಆ್ಯಡ್ ಮಾಡಿದ್ಮೇಲೆ 2 ಮಿನಿಟ್ಸ್ ಸಿಮ್ಮಲ್ಲಿ ಇದು ಆಗಬೇಕು. ಸೊ ಪನ್ನೀರ್ ಕರಿ ರೆಡಿ ಆಗಿದೆ. ಸೊ ಹೇಗಿದೆ ಅಂತ ನೀವು ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.